ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರ ನೂತನ ಅಧ್ಯಕ್ಷರಾಗಿ ಉಲ್ಟೆಗ್ರರ ಯುವ ನಾಯಕ ಕಾಂಗ್ರೆಸ್ ಮುಖಂಡ ಚೌರಡ್ಡಿ ಅವರನ್ನ ಸರ್ಕಾರ ನೇಮಿಸಿದೆ. ಅದಕ್ಕೆ ಸರ್ಕಾರಕ್ಕೆ ಹಾಗೂ ಕೋಲಾರ ಕ್ಷೇತ್ರದ MLA ಕೊತ್ತೂರು ಮಂಜಣ್ಣನವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಅಣ್ಣವರಿಗೆ ಮತ್ತೆ ನಜೀರ್ ಅಹಮದ್ ಸಾಹೇಬರಿಗೆ ಹೃದಯಪೂರ್ವಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಏನು ಬೆಂಗಳೂರು ಸಮೀಪ ಇರುವಂತಹ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಗೆ ಬಹಳ ಮುಂಚೂಣಿಯಾಗಿ ಅಭಿವೃದ್ಧಿ ಕಾಣ್ತಾ ಇದೆ. ಇದಕ್ಕೆ ಯೋಜನಾಬದ್ಧವಾಗಿ ಈ ನಗರ ಅಭಿವೃದ್ಧಿ ಹೊಂದಬೇಕಂತ ಸರ್ಕಾರ ಗಮನಿಸಿ ಇದಕ್ಕೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಜೀರ್ ಅಹಮದ್ ಸಾಹೇಬರು, ಉಸ್ತುವಾರಿ ಮಿನಿಸ್ಟರ್ ಶ್ರಮ ಪಟ್ಟು ಈ ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಗೆ ಯೋಜನಾ ಪ್ರಾಧಿಕಾರವನ್ನು ಕೊಟ್ಟವರೇ. ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀವಿ. ಮುಂದೆ ಏನು ನಾವು ನಗರ ಇದು ಬೆಳೀತಾ ಇದೆಯೋ ಈ ನಗರವನ್ನ ಯೋಜನಾಬದ್ಧವಾಗಿ ನಿರ್ಮಿಸಿದ್ರೆ ಮುಂದೆ ಅಭಿವೃದ್ಧಿ ಒಳ್ಳೆ ರೀತಿ ಅಭಿವೃದ್ಧಿ ಕಾಣ್ತದೆ. ಮತ್ತೆ ಈ ಯೋಜನಾ ಪ್ರಾಧಿಕಾರ ಒಳ್ಳೆ ಯುವ ನಾಯಕನನ್ನ ಮುಂಚೂಣಿ ನಾಯಕನನ್ನ ಕೊಟ್ಟಿದ್ದಾರೆ. ಸರ್ಕಾರ ಇವರು ನೇಮಿಸಿದ್ದಾರೆ. ಅವರು ಒಳ್ಳೆ ತರವಾಗಿ ನಡೆಸ್ಕೊಂಡು ಹೋಗ್ತಾರಂತ ನಮ್ಗೆ ನಂಬಿಕೆ ಇದೆ. ಮೊದಲಿಗೆ MLA ಸಾಹೇಬರಿಗೆ ಮತ್ತು ಅನಿಲ್ ಅಣ್ಣವರಿಗೆ ಅಭಿನಂದನೆ ಸಲ್ಲಿಸಬೇಕು. ಊರಿನ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸಬೇಕು. ನಮ್ಮೂರಿನ ಯುವ ನಾಯಕ ಕಾಂಗ್ರೆಸ್ ಇದರಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬಂದು ಗುರುತಿಸಿ ಇವತ್ತೊಂದು ಪ್ರಾಧಿಕಾರದ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಇದೊಂದು ಜೋಡಣೆಗೆ ಎಲ್ಲ ಗ್ರಾಮಸ್ಥರು ಅಭಿನಂದನೆಗಳನ್ನ ನಮ್ಮ ಕಡೆಯಿಂದ ಸಲ್ಲಿಸ್ತೇವೆ. ಈ ದಿನ ನಮ್ಮ ಊರಿನ ಮುಖಂಡರಾದಂಥ ಕಾಂಗ್ರೆಸ್ ಯುವ ನಾಯಕರಾದಂಥ ಚೌಡರೆಡ್ಡಿ ಅವರು ಯೋಜನಾ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿ ನಮ್ಮ MLA ಸಾಹೇಬರಾದಂಥ ಮಂಜುನಾಥ ಅಣ್ಣವರು ಮತ್ತು ಅನಿಲ್ ಕುಮಾರ್ ಅವರು ಅವ್ರ ಮೇಲೆ ನಂಬಿಕೆ ಇಟ್ಟು ಈ ರಾಜ್ಯನ ಅಭಿವೃದ್ಧಿ ಅಧಿಕಾರಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಸ್ಥಾನವನ್ನು ಕೊಟ್ಟು ಅವರನ್ನು ಇಲ್ಲಿ ನಮ್ಮೂರು ಗಂಟೆ ಕಳಿಸಿದ್ದಾರೆ. ನಾವು ಗ್ರಾಮದಿಂದ ತುಂಬ ಅದ್ಭುತವಾಗಿ ಅವ್ರನ್ನ ಸ್ವಾಗತ ಮಾಡಿ ಈ ಸಂಜೆ ಬಂದಿದ್ರು ಬಂದವರೇ ಸ್ವಾಗತವಾಗಿ ನಾವು ಅವ್ರನ್ನ ಬರಮಾಡ್ಕೊಂಡಿದ್ವಿ. ಅವರು ಹಿಂದಿನಿಂದಾನು ಸಮಾಜ ಸೇವೆಯಲ್ಲಿ ತೊಡಗಿದ್ರು. ಅವರು ಯಾರು ಕಷ್ಟ ಬಡವರು ಬಗ್ಗರು ಒಂದು ಹಾಸ್ಪಿಟ್ಲ್ ವಿಚಾರ ಇರ್ಬೋದು, ಏನೇ ಕಾನೂನು ಸಲಹೆಗಳಿರ್ಬೋದು, ಇನ್ನೊಂದು ಮತ್ತೊಂದು ಬಡವರಿಗೆ ಸಹಾಯ ಮಾಡೋದು, ಸಮಾಜ ಸೇವೆಯಲ್ಲಿ ತೊಡಗಿದ್ರು. ಇದನ್ನೆಲ್ಲ ಅವ್ರು ನೋಡಿ ನಮ್ಮ MLA ಮಂಜಣ್ಣನವರು ಮತ್ತು ಅನಿಲ್ ಅಣ್ಣನವರೆಲ್ಲ ನೋಡಿ ಈ ಒಳ್ಳೆ ಮುಂದಿನ ದಿನಗಳಲ್ಲಿ ವೇಮಗಲ್ ಪ್ರಯೋಜನ ಅಧಿಕಾರವನ್ನು ಯೋಜನಾ ಅಭಿವೃದ್ಧಿ ಇದನ್ನ ಒಂದು ಒಮ್ಮತವಾಗಿ ತಗೊಂಡು ಹೋಗ್ತಾರೆ. ಬಡಬಗರಿಗೆ ಸಹಾಯ ಆಗ್ತದೆ, ಎಲ್ಲಾ ರೀತಿಯಲ್ಲಿ ಒಳ್ಳೆ ಅನುಕೂಲ ಮಾಡ್ತಾರೆ ಅಂತೇಳಿ ಇವ್ರ ಮೇಲೆ ನಂಬಿಕೆ ಇಟ್ಟು ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೂಡ ಅವರು ನಡೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಟು ನಾವು ಇವತ್ತು ಅಭೂತಪೂರ್ವವಾಗಿ ಗ್ರಾಮಕ್ಕೆ ಸ್ವಾಗತ ಮಾಡ್ಕೊಂಡಿದ್ದೀವಿ. ಅಷ್ಟೇ. ಇವತ್ತೇನು ಕರ್ನಾಟಕ ಸರ್ಕಾರದ ಒಂದು ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅಣ್ಣವರು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನ ಈ ಸ್ಥಾನಕ್ಕೆ ತಗೊಂಬಂದು ಕೊಡಿಸ್ಬೇಕಾದ ಪ್ರಮುಖ ಕಾರಣದಂಥ ಕೊತ್ತೂರು ಮಂಜಣ್ಣವರು, ಅನಿಲ್ ಅಣ್ಣವರು, ನಜೀರ್ ಅಹಮದ್ ಸಾಹೇಬರು, ಕೃಷ್ಣ ಬೈರೇಗೌಡರು, ಎಲ್ಲ ಮುಖಂಡರು, ಸುದರ್ಶನ್ ಸಾಹೇಬರು ಎಲ್ಲರೂ ಸೇರಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಹಾಕಿದ್ದಾರೆ. ಆ ಜವಾಬ್ದಾರಿಯನ್ನು ಅವ್ರು ಏನು ನನ್ನ ಮೇಲೆ ವಿಶ್ವಾಸ ಇಟ್ಟು ಹಾಕಿದ್ದಾರೆ, ಆ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಶಾಸಕರು, ಪ್ರಮುಖವಾಗಿ ಶಾಸಕರ ಸಹಕಾರನೇ ಇದಕ್ಕೆ ಮುಖ್ಯವಾದದ್ದು. ಶಾಸಕರು ತುಂಬಾ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಾರೆ. ಶಾಸಕರಾಗ್ಬೋದು, ವಿಧಾನ ಪರಿಷತ್ ಸದಸ್ಯರಂತ ಅನಿಲ್ ಅಣ್ಣವ್ರು ಆಗ್ಬೋದು, ನಜೀರ್ ಅಹಮದ್ ಸಾಹೇಬರು ಆಗ್ಬೋದು, ಇವರೆಲ್ಲ ಸೇರಿ ನನಗೆ ಒಳ್ಳೆ ಕೆಲಸ ಮಾಡ್ತಾನೆ, ಇವನ್ ಕೈ ಕೊಟ್ಟರೆ ಅದನ್ನ ನಿಭಾಯಿಸ್ತಾನೆ ಅನ್ನೋ ಇದರಿಂದ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ 3 ಜನ ಸದಸ್ಯರು ಇದ್ದಾರೆ, ಅವರು ಹಿರಿಯರಿದ್ದಾರೆ, ಎಲ್ಲರೂ ವಿಚಾರವಂತರಿದ್ದಾರೆ. ನಮ್ಮ ರಾಮಚಂದ್ರ ಕುಮಾರಣ್ಣವ್ರು ಇದ್ದಾರೆ ನನ್ನ ಜೊತೆ ನಿರ್ದೇಶಕರಾಗಿ. ಈಗ ಮಾಜಿ ಅಧ್ಯಕ್ಷರಾದಂಥ B ನಾಗರಾಜ್ ಅವರು ಇದ್ದಾರೆ, ವೇಮಗಲ್ B ನಾಗರಾಜ್ ಅವರು ಇದ್ದಾರೆ, ಚಕ್ಪುರದ ಚೌಡಪ್ಪನವ್ರು ಇದ್ದಾರೆ. ಎಲ್ಲ ಬುದ್ಧಿವಂತರಿದ್ದಾರೆ ನಮ್ಮ ಜೊತೆ. ಅವರು ಕೈ ಜೋಡಿಸಿ ನಮಗೆ ಈ ಯೋಜನಾ ಪ್ರಾಧಿಕಾರವನ್ನು ಒಳ್ಳೆ ದಾರಿಯಲ್ಲಿ ತಗೊಂಡೋಗಕ್ಕೆ ಅವ್ರ ಸಹಕಾರನೂ ಇರುತ್ತದೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ನಮ್ಮ ಕಾರ್ಯವೈಖರಿ ಆಗಿರುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಊರಿನ ಜನ ಅದ್ದೂರಿಯಾಗಿ ಸ್ವಾಗತ ಮಾಡೋರು. ಹೌದು, ನಮ್ಮ ಊರಿನ ಜನ ಏನ್ ಇವತ್ತು ಅದ್ದೂರಿಯಾಗಿ ಸ್ವಾಗತ ಇರ್ತದೆ. ಇವತ್ತು ಅಲ್ಲಿವರೆಗೂ ಹೋಗಿ ಆ ಸ್ಥಾನ ನನಗೆ ಇಟ್ಸ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಊರಿನ ಜನನೇ ಮುಖ್ಯ. ಯಾಕಂದ್ರೆ ನನಗೆ ಇಲ್ಲಿಂದ ಬಲ ಕೊಟ್ರೇನೆ ನನಗೆ ಅಲ್ಲಿ ಬಲ ಬರೋದು. ಇಲ್ಲಿ ಏನೋ ಇವ್ರು ಬಲ ಕೊಟ್ಟು ಕಳಿಸಿದಾರೋ ಅದು ಇವತ್ತು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅದನ್ನು ಗುರುತಿಸಿ ಇವತ್ತು ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಅದು ಇವಾಗ ಏನ್ ಇಷ್ಟು ದಿವಸ ತಡಗಿದ್ರು ಅದಕ್ಕಿಂತ ಹೆಚ್ಚಾಗಿ ಪಕ್ಷ ಸಂಘಟನೆ ಮಾಡ್ತೀರಿ.
ತಮ್ಮ ಕಚೇರಿ ವಿಳಾಸ? ನಮ್ಮ ಕಚೇರಿ ಈಗ ನರಸಾಪುರ ರಸ್ತೆಯಲ್ಲಿ ಪುರಳ್ಳಿ ಸೀನಣ್ಣವರು ಅವ್ರ ಬಿಲ್ಡಿಂಗ್ ಅಲ್ಲಿ ಕಚೇರಿ ತೆರೀತಾರೆ. ಈಗ ಸೋಮವಾರದಿಂದ ಅಧಿಕೃತವಾಗಿ ಕಚೇರಿ ಓಪನ್ ಆಗುತ್ತೆ. ಈ ಹಿಂದೆ 2 ತಿಂಗಳ ಮೊದಲೇನೆ ಅವರು ಅಧಿಕಾರಿಗಳು ಬಂದು ಪೂಜೆ ಸಲ್ಲಿಸ್ಬಿಟ್ಟು ಹೋಗಿದ್ರು. ಈಗ ಸೋಮವಾರದಿಂದ ಅದು ಕಚೇರಿ ಕೆಲಸ ಒಂದು 8-10 ದಿನದಲ್ಲಿ ಕಚೇರಿ ಕೆಲಸ ಮುಗೀತದೆ. ಅದಾದ ನಂತರ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಆಮೇಲೆ ಉಸ್ತುವಾರಿ ಸಚಿವರು ಎಲ್ಲ ಸೇರಿ ಒಂದು ಒಳ್ಳೆಯ ದಿನಾಂಕ ನಿಗದಿಪಡಿಸಿ ಅದ್ದೂರಿಯಾಗಿ ಕಚೇರಿಯನ್ನು ಪ್ರಾರಂಭ ಮಾಡ್ತೀವಿ ವೇಮಗಲಲ್ಲಿ. ಆ ಕಚೇರಿ ಪ್ರಾರಂಭ ಆದ ನಂತರ ಜನಗಳಿಗೆ ಏನೇ ನಮ್ಮ ಕಚೇರಿಯಿಂದ ಆಗ್ಬೇಕಂತ ಕೆಲಸಗಳನ್ನು ಯಾವುದೇ ಕಾಲಕ್ಕೂ ಅದನ್ನ ತಡ ಮಾಡದೆ ನಾವು ಇದು ಮಾಡ್ತೀರಿ. ಆಮೇಲೆ ಎಲ್ಲ ರೀತಿಯಾಗಿ ಯೋಜನಾಬದ್ಧವಾಗಿ, ಯೋಜನಾ ಪ್ರಾಧಿಕಾರ ಅಂದರೆ ಯೋಜನಾಬದ್ಧವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ಇದ್ರ ಗುರಿ. ಆ ಯೋಜನಾಬದ್ಧವಾಗಿ ಲೇಔಟ್ಗಳು ಮಾಡೋದಾಗ್ಬೋದು, ಬೇರೆ ಇದು ಮಾಡೋದು, ಅಭಿವೃದ್ಧಿ ಮಾಡೋದಾಗ್ಬೋದು, ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಂತ ಈ ಯೋಜನಾ ಪ್ರಾಧಿಕಾರವನ್ನು ಸರ್ಕಾರ ಇದು ಮಂಜೂರು ಮಾಡಿದೆ. ಅದನ್ನ ನಾವು ಯೋಜನಾಬದ್ಧವಾಗಿ ನಡೆಸ್ಕೊಂಡು ಹೋಗ್ತೀವಿ.